ಇದೇ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗುವಂಥ ದಾರಿ. ಬರೀ ಶಾಲೆ ಪಾಠ ಮನೆ ಆ ಟ್ರಾಫಿಕ್ ಜಾಮು ಅದೆಲ್ಲ ಮರೆತುಬಿಟ್ಟು ವರ್ಷಕ್ಕೆ ಒಂದು ಸಾರಿ ನಾವು ನಮ್ಮ ಶಾಲೆಯ ಮಕ್ಕಳನ್ನ ಟ್ರೆಕ್ಕಿಂಗ್ಗೆ ಕರ್ಕೊಂಡು ಬರ್ತೀವಿ. ಈ ವರ್ಷ ನಾವು 3 ದಿನಗಳ ಟ್ರೆಕ್ಕಿಂಗ್ ಒಂದು ಯೋಜನೆಯನ್ನು ಹಾಕೊಂಡಿದ್ವಿ. ಮೊದಲೇ ದಿನದಲ್ಲಿ ರೇವಣಸಿದ್ದೇಶ್ವರ ಬೆಟ್ಟ, ರಾಮನಗರ ಜಿಲ್ಲೆಯಲ್ಲಿ ಬರುವಂಥ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ವಿ. ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗುವಂಥ ದಾರಿ ಇದಾಗಿದೆ. ಮೆಟ್ಲು ಹತ್ಕೊಂಡು ಕೂಡ ಹೋಗ್ಬೋದು. ಹಾಗೆ ವಾಹನಗಳ ವ್ಯವಸ್ಥೆ ಕೂಡ, ವಾಹನ ಹೋಗೋದು ಕೂಡ ವ್ಯವಸ್ಥೆ ಇದೆ. ಅಲ್ಲೊಂದು ಸಭಾ ಮಂಟಪ ಥರ ರೀತಿ ಬರುತ್ತೆ. ಆ ಸಭಾ ಮಂಟಪದ ರೀತಿ ಬಂದರೆ ಅಲ್ಲಿ ನಿಮಗೆ ಅಲ್ಲಿವರೆಗೂ, ಇಲ್ಲಿ ನೋಡಿ ಈ ಮಧ್ಯೆ ನಾವು ನಡ್ಕೊಂಡೇ ನಮ್ಮ ಮಕ್ಕಳನ್ನ ಕರ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಪ್ರಕೃತಿಯ ಸೇವೆಯಲ್ಲಿ ನೋಡಿ ಅಲ್ಲಿ ಬಸ್ ಬರುತ್ತಲ್ಲ, ಆ ಬಸ್ ಬರೋ ದಾರಿ ಮತ್ತು ಇದು ಒಳಗಡೆ ಮೆಟ್ಲು ಹತ್ಕೊಂಡು ಹೋಗೋ ದಾರಿ ಕೂಡುತ್ತೆ. ಮುಂದೆ ಹೋಗಿ ಅಲ್ಲಿ ಬಸ್ಸನ್ನು ಒಂದು ಕಡೆ ನಿಲುಗಡೆ ಮಾಡಿಕೊಂಡು ಆಮೇಲೆ ಮುಂದೆ ಹೋಗೋದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ನೋಡಿ ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಮೇಲೆ ಅಲ್ಲಿಗೆ ನಾವು ಹೋಗಬೇಕಾಗಿದೆ. ಸುಂದರವಾಗಿರುವ ನೋಡಿ, ಇದು ಬಸ್ ಬರೋ ದಾರಿ. ಇಲ್ಲಿ ಬಸ್ ದಾರಿ ಬಂದು ಮೇಲ್ಗಡೆ ಅಲ್ಲಿ ಪಾರ್ಕ್ ಮಾಡಿಕೊಂಡು ನಾವು ಮತ್ತೆ ಬರಬೇಕು. ನಮ್ಮ ಮಕ್ಕಳು ಕೂಡ ಬರ್ತಿದ್ರು ನೋಡಿ. ನಮ್ಮ ಮಕ್ಕಳನ್ನು ನಾವು 1-2 ಬ್ಯಾಚ್ ಮಾಡಿಕೊಂಡು ಒಂದೊಂದು ಗುಂಪಿಗೆ ಒಬ್ಬೊಬ್ಬರನ್ನ ಲೀಡರ್ ಅಂತ ಮಾಡಿಕೊಂಡು 10th ಸ್ಟ್ಯಾಂಡರ್ಡ್ ಹುಡುಗರು ಮತ್ತು 10ನೇ ಕ್ಲಾಸ್ ಹುಡುಗರು ಏನಿದ್ರು ಅವರು, ಮತ್ತು 9th ಸ್ಟ್ಯಾಂಡರ್ಡ್ ಹುಡುಗರು, 9ನೇ ಕ್ಲಾಸ್ ಹುಡುಗರು ಏನಿದ್ದಾರೆ ಅವರು, ಹೀಗೆ 2 ಗುಂಪುಗಳನ್ನು ಮಾಡಿಕೊಂಡು ಮಕ್ಕಳನ್ನು ಹುಮ್ಮಸ್ಸಿನಿಂದ ಹತ್ತೋಕ್ಕೆ ನಾವೆಲ್ಲ ಸಿದ್ಧ ಮಾಡ್ಕೊಂಡಿದ್ವಿ. ಮೇಲ್ಗಡೆ ಆ ಬೆಟ್ಟಕ್ಕೆ ಹೋಗೋದು ಅಂತೇಳಿ. ಇದು ಪಾರ್ಕಿಂಗ್ ವ್ಯವಸ್ಥೆ. ಜಾಗ ತುಂಬ ವಿಶಾಲವಾಗಿದೆ. ಕೆಳಗಡೆಯಿಂದ ನೋಡಿದರೆ ಈ ರೀತಿ ಕಾಣುತ್ತೆ. ಈ ಮೇಲ್ಗಡೆ ಹೋಗಬೇಕಲ್ಲ, ನಾವು ಕೆಳಗಡೆ ಮೊದಲು ಬಂದಾಗ ಈ ರೀತಿ ಜಾಗ ಕಂಡುಬಿಟ್ಟು ಆಮೇಲೆ ಅಲ್ಲಿಗೆ ಹೋಗಿದ್ವಿ. ಮೇಲ್ಗಡೆ ಇಲ್ಲೊಂದು ಕುಳಿತುಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರೆ ಅಲ್ಲಿ ಹೋಗ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ಥರ ಇದೆ. ಆ ವ್ಯೂ ಪಾಯಿಂಟಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಅದ್ಭುತವಾಗಿ ನೋಡಿ ಬಂದಿದೆ ಇದೆ ನೋಡಿ. ಇಲ್ಲಿ ಕುತ್ಕೊಂಡು ಒಂದು ಫೋಟೋ ತೊಗೊಂಡು ಹಾಗೆ ಮುಂದೆ ನಾವು ಹೋಗ್ತೀವಿ. ಹೋಗ್ತಾ ಫಸ್ಟು ಭೀಮೇಶ್ವರ ಸನ್ನಿಧಿ ಇದೆ. ಭೀಮೇಶ್ವರ ಸನ್ನಿಧಿಯೊಳಗೆ ವೀರಭದ್ರೇಶ್ವರ ದೇವಸ್ಥಾನವೂ ಕೂಡ ಉಂಟು. ಅಲ್ಲಿ ಇಬ್ಬರು ದೇವರ ದರ್ಶನ ಮಾಡಿಕೊಂಡು ಮುಂದೆ ಹೋಗೋದು ಅಂಥೇಳಿ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಇದು ಭೀಮೇಶ್ವರ ದೇವಸ್ಥಾನ, ಇದು ಒಳಗಡೆ ಇರುವಂಥ ಭೀಮೇಶ್ವರ ದೇವಸ್ಥಾನ. ಇದು ವೀರಭದ್ರೇಶ್ವರ ದೇವಸ್ಥಾನ ಇದೆ. ಅಲ್ಲಿ ವೀರಭದ್ರೇಶ್ವರ ದೇವರನ್ನ ದರ್ಶನ ಮಾಡಿಕೊಂಡು ಮತ್ತೆ ನಾವು ಅಲ್ಲಿಂದ ಹೊರಡೋದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅಲ್ಲಿ ಭೀಮೇಶ್ವರ ಸನ್ನಿಧಾನ ಮತ್ತು ಒಳಗಡೆ ವೀರಭದ್ರೇಶ್ವರ ಟೆಂಪಲ್ ಇದೆ. ಬನ್ನಿ, ಹಾಗೆ ಲೈನ್ ಮಾಡ್ತಾರೆ, ಲೈನ್ ಮಾಡ್ತಾರೆ. ಪಾಸ್ ಮಾಡೋದು ಸುಲಭವಾಗಿ ಏನು ಅಪಾಯ ಆಗದಿರಂಗೆ ನಡ್ಕೊಂಡು ಹೋಗೋದಕ್ಕೆ ಇಲ್ಲೆಲ್ಲ ಈ ಥರ ವ್ಯವಸ್ಥೆಯನ್ನು ಮಾಡಿದರೆ, ಆ ಕಡೆ ಈ ಕಡೆ ಬಲಭಾಗದಲ್ಲಿ ಗ್ರಿಲ್ಲನ್ನು ಹಾಕಿದರೆ ಯಾರು ಆ ಕಡೆ ಪ್ರವೇಶ ಮಾಡಬಾರ್ದು ಅಂತೇಳಿ. ಎಡಭಾಗದಲ್ಲಿ ನಿಮಗೆ ಸಣ್ಣ ಪುಟ್ಟ ಬಂಡೆಗಳು ಸಿಗ್ತವೆ, ಹಾಗೆ ನಡ್ಕೊಂಡು ಹೋಗ್ಬೋದು. ಒಂದೆರಡು ಕಡೆ ಮಾತ್ರ ಬಂಡೆಯಲ್ಲೇ ಮೆಟ್ಲನ್ನು ಕೆತ್ತನೆ ಮಾಡಿರೋದ್ರಿಂದ ಅಲ್ಲಿ ಹತ್ತೋದಕ್ಕೆ ಸ್ವಲ್ಪ ಕಷ್ಟಕರ ಅಂತೇಳಿ ಅನ್ನಿಸ್ಬೋದು. ಅದು ಬಿಟ್ಟರೆ ಆರಾಮಾಗಿ ಈ ಥರ ಮೆಟ್ಲು ಹತ್ಕೊಂಡು ನಾವು ಮಕ್ಕಳ ಜೊತೆ ಹೋಗ್ಬೋದು. ಇಲ್ಲಿದೆಯಲ್ಲ, ಈ ಜಾಗ ಸ್ವಲ್ಪ ಕಡಿದಾಗಿದೆ, ಅಂದರೆ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಎರಡು ರೀತಿಯ ಮೆಟ್ಲುಗಳನ್ನು ಮಾಡಿದ್ದಾರೆ. 2 ರೀತಿಯ ಮೆಟ್ಲುಗಳನ್ನು ಹತ್ಕೊಂಡು ಹಾಗೆ ನಾವು ಮುಂದೆ ಹೋಗ್ಬೋದು. ಸ್ವಲ್ಪ ಮೇಲೆ ಹೋದರೆ ನಮಗೆ ಈ ರೀತಿಯಾದ ಒಂದು ವ್ಯೂ ಕಾಣುತ್ತೆ. ಅಂದರೆ ಅಲ್ಲಿ ನೀಲಿ ಕಲರ್ ಏನು ಕಾಣ್ತಾ ಇದೆ ಅದೆಲ್ಲ ಬರುವ ದಾರಿಯನ್ನು ತೋರಿಸುವಂಥದ್ದು. ಸುತ್ತಮುತ್ತಲು ನೋಡಿ, ಇಲ್ಲಿ ಇದೆಯಲ್ಲ, ಇದು ಸಹ ಸ್ವಲ್ಪ ತುಂಬ ಹತ್ತೋದಕ್ಕೆ ಕಷ್ಟ ಆಗುವಂಥ ಜಾಗ ಇದು.
ಎಲ್ಲರೂ ಕೂಡ ಹತ್ಬೋದು, ಏನು ತೊಂದರೆ ಇಲ್ಲ. ಆ ಗ್ರಿಲ್ಲನ್ನು ಪಕ್ಕದಲ್ಲಿ ಗ್ರಿಲ್ ಹಿಡ್ಕೊಂಡು ಆ ಕಂಬಿಯನ್ನು ಹಿಡ್ಕೊಂಡು ಆರಾಮಾಗಿ ಹತ್ಕೊಂಡು ಮೇಲೆ ಹೋಗ್ಬೋದು. ಅಕ್ಕಪಕ್ಕ ಆ ಪ್ರಕೃತಿಯ ಸವಿಯನ್ನು ಸವಿಕೊಂಡು ಹಾಗೆ ಮುಂದೆ ಹೋಗ್ಬೋದು. ನೋಡಿ ಈಗ ಅಲ್ಲೇ ನಿಂತ್ಕೊಂಡು ನಾನು ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಇಲ್ಲೇ ಪೂರ ಮೇಲ್ಗಡೆ ಹತ್ಕೊಂಡು ಬಂದಿದ್ದೀವಿ. ಮೇಲ್ಗಡೆ ಹತ್ಕೊಂಡು ಬಂದಾಗ ನಿಮಗೆ 2 ಗೋಪುರ, ಒಂದು ಈ ಕಡೆ ನನ್ನ ಹಿಂದೆ ಒಂದು ಗೋಪುರ ಮತ್ತು ಮುಂದೆ ಒಂದು ಗೋಪುರ, ಗುಡ್ಡದ ಮೇಲ್ಗಡೆ 2 ಗೋಪುರಗಳು ಕಾಣ್ತವೆ. ಆ ಗೋಪುರ ಮುಗಿಸ್ಕೊಂಡು ಅಲ್ಲೇ ಒಂದಿಷ್ಟು ಫೋಟೋ ತಗೊಂಡು ಒಂದಿಷ್ಟು ವಿಶ್ರಾಂತಿ ಪಡೆದುಬಿಟ್ಟು ಆಮೇಲೆ ನಾವು ಮತ್ತೆ ಮುಂದೆ ಹೋಗ್ತೀವಿ. ಇಲ್ಲಿದೆಯಲ್ಲ ಈ ಜಾಗ, ನಾವು ಮೂಲ ಸ್ವಾಮಿ ರೇವಣಸಿದ್ದೇಶ್ವರ ಸ್ವಾಮಿಯನ್ನು ನೋಡಲಿಕ್ಕೆ ಹೋಗುವಂಥ ದಾರಿ. ರೇವಣಸಿದ್ದೇಶ್ವರ ಸ್ವಾಮಿ ಈ ಸ್ಥಳದ ಇತಿಹಾಸವನ್ನು ಒಂದು ಸ್ವಲ್ಪ ಹೇಳೋದಾದರೆ, ಭಗವಾನ್ ಶಿವನ ಮೇಲಿನ ಭಕ್ತಿ ಕಡಿಮೆ ಆದಂಥ ಸಂದರ್ಭ. ಇದನ್ನು ಸ್ವತಃ ಶಿವನೇ ಅರ್ಥಕೊಂಡು ರೇಣಿಕೆಯನ್ನು ಈ ಗಣಗಳ ಮುಖ್ಯಸ್ಥ ಅಂಥೇಳಿ ಕರೀತಾನೆ. ಅಂದರೆ 2 ಪಂಗಡಗಳಾಗ್ಬಿಡ್ತವೆ. ಅಂದರೆ ದೇವರನ್ನು ನಂಬುವಂಥವ್ರು, ದೇವರನ್ನು ನಂಬದೇ ಇರುವಂಥ ಒಂದಿಷ್ಟು 2 ಪಂಗಡಗಳಾದಾಗ ಶಿವನು ರೇಣುಕಾದೇವಿಯನ್ನು ಆ ಗಣಗಳ ಮುಖ್ಯಸ್ಥ ಅಂತೇಳಿ ಮಾಡ್ತಾಳೆ. ಮೊದಲು ರೇಣುಕಾದೇವಿಗೆ ಶಿವನ ಈ ಮಾತು ಇಷ್ಟ ಆಗೋದಿಲ್ಲ. ತದನಂತರ ಶಿವ ರೇಣುಕೆಯನ್ನು ಮನವೊಲಿಸಿ ಅಲ್ಲಿಗೆ ಹೋಗೋದಕ್ಕೆ ಹೇಳ್ತಾನೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮೂಲ ರೇವಣಸಿದ್ದೇಶ್ವರ ಸ್ವಾಮಿ ಹೋಗುವಂಥ ದಾರಿ ಏನಿದೆ ಅದು. ಶಿವನ ಪುರಾಣಗಳ ಚಂದ್ರಶೇಖರ ಮತ್ತು ಗಂಗಾಧರ ಹೇಳಿದಂತೆ ಇಲ್ಲಿ ರೇಣುಲಿಂಗ ಸ್ಥಾಪನೆ ಆಗುತ್ತೆ. ಶಿವನ ಮೇಲಿನ ನಂತರ ಭಕ್ತಿಯನ್ನು ಸಾರಲಿಕ್ಕೆ ರೇವಣಸಿದ್ದೇಶ್ವರು ಸುಮಾರು ವರ್ಷ ಹೈದರಾಬಾದ್ನ ಸಾಕ್ಷಿ ಕ್ಷೇತ್ರದಿಂದ ಹೊರಹೊಮ್ಮುತ್ತಾಳೆ. ರೇವಣಸಿದ್ದೇಶ್ವರ ಎಂದು ಕರೆಯಲ್ಪಡ್ತಾಳೆ. ರೇಣಿಕೆಯು ಶಿವನ ಆಶೀರ್ವಾದದಿಂದ ಸೋಮಶೇಖರ ಲಿಂಗದಿಂದ ಹೊರಹೊಮ್ಮುತ್ತಾಳೆ ಮತ್ತು ರೇವಣಸಿದ್ದೇಶ್ವರಾಗಿ ಹೊರಹೊಮ್ಮುತ್ತಾಳೆ. ಭಾರತೀಯ ಪುರಾಣಗಳ ಪ್ರಕಾರ ಅಗಸ್ತ್ಯ ಮುನಿಗಳು ಇಲ್ಲಿ ಶಿವನ ಕುರಿತು ತಪಸ್ಸನ್ನು ಮಾಡಿದ್ರಂತೆ. ಮತ್ತು ಶಿವನ ಮೇಲಿನ ಭಕ್ತಿ ಪ್ರಸಾರ ಮಾಡಲಿಕ್ಕೆ ರೇವಣಸಿದ್ದೇಶ್ವರರು ಇಲ್ಲಿ ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಈ ಗುಹೆಯಲ್ಲಿ ನೆಲೆಸಿದ್ರು ಅಂತಕ್ಕಂಥೇಳಿ ಭಾಳ ಪವಿತ್ರವಾದ ಸ್ಥಳ. ನೀವು ಕೂಡ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿ ಅಲ್ಲಿರುವಂಥ ಪ್ರಕೃತಿ ಸವಿಯನ್ನು ಸವಿಬೇಕು. ಇಲ್ಲಿ ಕಾಣ್ತಾ ಇದೆ, ಇದೇ ಮೂಲ ರೇವಣಸಿದ್ದೇಶ್ವರ. ಗುಹೆ ಒಳಗಡೆ ಫೋಟೋ ವಿಡಿಯೋ ಮಾಡುವಂತಿಲ್ಲ, ಆದರೂ ಕೂಡ ನಾನು ಸ್ವಲ್ಪ ಅವ್ರ ಪರ್ಮಿಷನ್ ತೊಗೊಂಡು ಮಾಡಿದೆ. ಮಧ್ಯೆ ಬರ್ತಾ ಒಂದು ಕೋತಿ ನೋಡಿ ನಮ್ಮ ಮೇಲೆ ಹೇಗೆ ಹತ್ಕೊಂಡು ಹೋಗ್ತಾ ಇದೆ. ಎಷ್ಟು ಯಾರು ಕರೆದ್ರೂ ಕೂಡ ಹೋಗಲಿಲ್ಲ. ನಾನು ಮತ್ತು ಉಲ್ಲಾಸ್ ಅಂತಕ್ಕಂಥ ಹುಡುಗ ಉಲ್ಲಾಸನ ಮೇಲೆ ಹತ್ಕೊಂಡು ಹೋಗ್ತಾನೆ ಇತ್ತು. ನಾನು ಹೋಗಿ ಹಿಂಗೆ ಕೈ ಅಂದರೆ ನನ್ನ ಮೇಲೆ ಕೂಡ ಬಂತು. ಮೇಲೆ ಕುತ್ಕೊಂಡು ನನಗೊಂದಿಷ್ಟು ಆಶೀರ್ವಾದ ಮಾಡ್ತು ಅಂತೇಳಿ ಅನ್ನಿಸ್ತೇನೆ ನನಗೆ. ಸುಮಾರು ಒಂದು 3-4 ನಿಮಿಷ ನನ್ನ ತಲೆ ಮೇಲೆ, ನನ್ನ ಭುಜದ ಮೇಲೆ ಕುತ್ಕೊಂಡು ಅದನ್ನು ನಾನು ಹೊತ್ಕೊಂಡು ಹಾಗೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾರೆಲ್ಲ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿದ್ದೀರಿ ಅವರೆಲ್ಲ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.